ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಅಸ್ತಿತ್ವಕ್ಕೆ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕ್ರಾಂತಿವೀರ ಬ್ರಿಗೇಡ್ಗೆ ಈ ದಿನ ಬಸವನ ಬಾಗೇವಾಡಿಯಲ್ಲಿ ಭರ್ಜರಿ ಆರಂಭ ಸಿಕ್ಕಿದೆ. ಉತ್ತರ ಕರ್ನಾಟಕದ ಹಲವು ಮಠಗಳ ಶ್ರೀಗಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಸಾಧು ಸಂತರು, ಸನ್ಯಾಸಿಗಳು ಹಾಗೂ ಹಿಂದುಳಿದ ವರ್ಗದ ಮಠಾಧೀಶರ ಪಾದಪೂಜೆ ನೆರವೇರಿಸಲಾಗಿದೆ. ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬೃಹತ್ ಮೆರವಣಿಗೆಯನ್ನ ಸಹ ಬೆಳಗ್ಗೆ ನಡೆಸಲಾಗಿದೆ. ಹಿಂದುಳಿದ ವರ್ಗಗಳ ಜನರನ್ನ ಒಗ್ಗೂಡಿಸಲು ಬ್ರಿಗೇಡ್ ಸ್ಥಾಪನೆ ಮಾಡಲಾಗಿದೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೇಳ್ತಾ ಇದ್ದೀವಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸೌಭಾಗ್ಯ. ಪೂಜ್ಯರು ಆತ್ಮನಿರ್ಧಾರ ಅಭಿವೃದ್ಧಿಗಾಗಿ ಸಿದ್ಧಶ್ರೀ ಮಠದಿಂದ ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಪರಂಪರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮಗ್ರವಾದಂಥ ಯೋಜನೆಗಳನ್ನು ಮಾಡ್ತಕ್ಕಂಥ ಕನ್ನೇರಿ ಶ್ರೀಗಳು ಇವತ್ತು ನಮ್ಮ ಮುಂದಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಅವರ ಪಾದ ಪೂಜೆ ಬಹಳ ಪ್ರೀತಿಪೂರ್ವಕವಾಗಿ ದಂಪತಿಗಳು ನೆರವೇರಿಸ್ತಾ ಇದ್ದಾರೆ. ಈಶ್ವರಪ್ಪಾಜಿ ಅವರು ಒಂದು ಬರಲಿ ಜೋರಾದಂಥ ಚಪ್ಪಾಳೆ. ವೇದಿಕೆಯ ಮುಂಭಾಗದಲ್ಲಿ ನಿಂತ ನನ್ನೆಲ್ಲ ಅಣ್ಣ ತಮ್ಮಂದಿರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೀನಿ, ನಿಮಗಾಗಿ ಆಸನದ ವ್ಯವಸ್ಥೆ ಇದೆ, ದಯವಿಟ್ಟು ಅವೆಲ್ಲ ಕೂತ್ಕೋಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮ ನಾಶನಂ ವೇದಾಂತ ಬಂಡ ರುಂಡ ಚೇ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ. ನೋಡಿ ಎಲ್ಲ ಹಿಂದೆ ಕೂತ್ಕೊಳ್ಳಿ. ಇಲ್ಲ ಒಂದ್ ನಿಮಿಷ, ಎಲ್ಲ ಹೋಗಿ ಹಿಂದೆ ಕೂತ್ಕೊಬಿಡಿ, ವ್ಯಕ್ತಿ ಮೇಲೆ ಕೂತ್ಕೊಳ್ಳಿ. ನೋಡಿ ಎಲ್ಲ ದಯಮಾಡಿ ಸ್ವಾಮೀಜಿಗಳಿಗೆ ಜಾಗ ಬಿಡಿ. ಇಲ್ಲಿ ಯಾರು ಕೂಡ ಎಲ್ಲ 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 ಕೂತ್ಕೊಳ್ಳಿ. ಕುತ್ಕೊಂಬಿಡಿ, ಎಲ್ಲ ಕುತ್ಕೊಂಬಿಡಿ. ದಯಮಾಡಿ ಪೊಲೀಸ್ ಯಾರು ಇದ್ದೀರಿ ಅಲ್ಲೆಲ್ಲರೂ ಕೂಡ ಹಿಂದೆ ಕಳಿಸಿ, ಹಿಂದೆ ಕಳಿಸಿ. ನೋಡಿ ಅಲ್ಲಿ ನಿಂತಿರಲ್ಲ, ಕುತ್ಕೊಳ್ಳಿ, ಹಿಂದೆ ಕುತ್ಕೊಳ್ಳಿ. ಇಲ್ಲ ಹಲೋ, ಪ್ರಥಮವಾಗಿ ಗೋಮಾತೆಯನ್ನ ಪೂಜೆ ಮಾಡುವ ಮುಖೇನ ವೇದಿಕೆ ಮೇಲಿದ್ದಂತೆ ಎಲ್ಲ ಶ್ರೀಗಳ ಆದಿ ಗೋಮಾತೆಯ ಪೂಜೆ ಮಾಡುವ ಮುಖೇನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಶ್ರೀಗಳ ಒಂದು ನೇತೃತ್ವದಲ್ಲಿ ದಯವಿಟ್ಟು ಪ್ರಪ್ರಥಮವಾಗಿ ಗೋಮಾತೆಯ ಪೂಜೆ ನಡೀತಾ ಇದೆ. ಕನ್ನೇರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಪೂಜೆ ಮಾಡುವರ ಮುಖೇನ ಈ ಕಾರ್ಯಕ್ರಮಕ್ಕೆ ದೇವಾನು ದೇವತೆಗಳನ್ನ ಪೂಜಿಸುವ ಗೋಮಾತೆಯನ್ನ ಈ ನಾಡಿನ ಸಾಂಸ್ಕೃತಿಕ ಸಂಸ್ಕಾರದ ಒಂದು ಕೇಂದ್ರ ಬಿಂದುವಾಗಿ ಗೋಮಾತೆಯನ್ನ ಪೂಜೆ ಮಾಡೋದು. ಭಲೋ ಭಾರತ್ ಮಾತಾ ಕಿ. ನಿಮ್ ಸೌಂಡ್ ಇಡೀ ಕರ್ನಾಟಕಕ್ಕೆ ಕೇಳಬೇಕು. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ.
ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದ ಮತ್ತಾರವಿಲ್ಲವಯ್ಯ ಕೂಡಲ ಸಂಗಮ ಎನ್ನುವಂತೆ ಐತಿಹಾಸಿಕವಾಗಿ ಬಸವಣ್ಣನ ನಾಡಿನಲ್ಲೇ ಬಸವೇಶ್ವರರ ಜನ್ಮಸ್ಥಳದಲ್ಲಿ ಈ ನಾಡಿಗೆ ಕೊಡ್ತಕ್ಕಂಥ ಸಂದೇಶ ಕ್ರಾಂತಿವೀರ ಬ್ರಿಗೇಡ್ ಕಾರ್ಯಕ್ರಮ ಉದ್ಘಾಟನಾ. ವಿಶೇಷವಾಗಿ ಕಾರ್ಯಕ್ರಮದ ಒಂದು ಪ್ರಾರಂಭದಲ್ಲಿ ಗೋಮಾತೆಯನ್ನ ಪೂಜೆ ಮಾಡುವಂತ ಒಂದು ಸುಸಂದರ್ಭ. ತಮ್ಮೆಲ್ಲರಿಗೂ ಕೂಡ ಒಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನೇರಿ ಮಠದ ಶ್ರೀಗಳು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಗೋಮಾತೆಯನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು, ಹಲವಾರು 28 ತಳಿಯ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸುಮಾರು 2,000 ಹಸುಗಳನ್ನು ಸಾಕುವುದರ ಮೂಲಕ ಸನಾತನ ಧರ್ಮದ ಸಂಸ್ಕೃತಿಗೆ ನಾಂದಿ ಹಾಡಿದ ಸನಾತನದ ಗುರು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗೋಮಾತೆಗೆ ಮೊಟ್ಟ ಮೊದಲಿಗೆ ಪೂಜೆ ನಡೀತಾ ಇದೆ. ಅದು ಜೈಘೋಷದೊಂದಿಗೆ ತಮ್ಮೆಲ್ಲರ ಒಂದು ಸಹಕಾರ ಬಹಳ ಅತ್ಯವಶ್ಯಕವಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರನ್ನ ಹೊರತುಪಡಿಸಿ ತಾವೆಲ್ಲರೂ ಹಿಂದ್ಗಡೆ ಕೂತ್ಕೋಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ಕಳಕಳಿಯ ಮಾತು. ಪಾದ ಪೂಜೆಗೆ ಆಗಮಿಸಿದಂಥ ದಂಪತಿಗಳು ಶ್ರೀಗಳ ಅಕ್ಕಪಕ್ಕದಲ್ಲಿ ಇಟ್ಕೋಬೇಕು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಬಹಳ ಅತ್ಯವಶ್ಯಕವಾದಿತ್ತು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಸಂಗೊಳ್ಳಿ ಹುಲಿ ಜನಸೇವೆಗಂತ ಬಂತು ಕ್ರಾಂತಿವೀರ ಬ್ರಿಗೇಡು. ಇನ್ಮೇಲೆ ಏನಿದ್ರು ಈಶನಂದ ಡಿಮ್ಯಾಂಡ್. ಯಾರಿವ ಎಲ್ಲೆಲ್ಲಿರಯ್ಯ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡೋದರ ಮುಖೇನ ಕಾರ್ಯಕ್ರಮನ ಆರಂಭಿಸೋಣ ಅಂತ ಜಯಘೋಷದೊಂದಿಗೆ ಪೂಜೆಯನ್ನ ನೆರವೇರಿಸಿದಂತ ಕ್ರಾಂತಿಯ ಗೀತೆ ಶಿವಮೊಗ್ಗ ನಗರದ ಒಬ್ಬ ಇನಾಗ್ರೇಷನ್ ಇದೆ. ದಯವಿಟ್ಟು ಲಾಂಛನ ಜೊತೆಗೆ ಬಲೋ ಭಾರತ್ ಮಾನಿಸುವಂತಹ ಸುಸಂದರ್ಭ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈಗ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಇವನಾರವನೆಂದೆನೆಸಯ್ಯ, ಇವ ನಮ್ಮನೆಯ ಮಗನೆಂದೆನೆಸಯ್ಯ ಕೂಡಲ ಸಂಗಮ ದೇವ ಎನ್ನುವಂತೆ ನಿಮ್ಮೆದುರುಗಡೆ ಈಗ ಸಿಡಿ ಉದ್ಘಾಟನೆ ಒಂದು ನೆರವೇರ್ತಾ ಇದೆ. ಕ್ರಾಂತಿವೀರ ಬ್ರಿಗೇಡ್ ಗೀತೆ, ಅದ್ರ ಜೊತೆಗೆ ಶ್ರೀ ಶ್ರೀ ಸಿದ್ಧಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ಶ್ರೀಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕ್ರಾಂತಿವೀರ ಬ್ರಿಗೇಡ್ ಗೀತೆ ಸಿಡಿ ಉದ್ಘಾಟನೆಗೊಳ್ತಾ ಇದೆ. ಬರಲಿ ಒಂದು ಜೋರಾದಂತ ಚಪ್ಪಾಳೆ. ಸಾಂಗ್ ಪ್ಲೇ ಮಾಡಿ, ದಯವಿಟ್ಟು ಸಾಂಗ್ ಪ್ಲೇ ಮಾಡಿ. ಬ್ರಿಗೇಡ್ ಸಾಂಗ್ ದೊಡ್ಡ ಸಮಾವೇಶ ಬರಬೇಕು. ಒಂದು ಜೋರಾದಂತ ಚಪ್ಪಾಳೆ. ಬಸವಣ್ಣನ ನಾಡಿನಲ್ಲಿ ಶ್ರೀ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ತಿಂತಿನಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಬಸವಣ್ಣನ ನಾಡಿನಿಂದ ಎಲ್ಲ ಭಕ್ತಾದಿಗರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಕೃಷ್ಣ ಕರ್ಮ ನಾಶನಂ ವೇದಾಂತ ಬಂಡರುಂಡ ಚೇತ ಭಕ್ತ ಶ್ರೀಗಳು ಆಗಮನ ಆಗಿದೆ. ಅವರ ಅಮೃತ ಹಸ್ತದಿಂದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ಧಗಿರಿ ಮಠ, ಕನ್ನೇರಿ ಮಠ, ಕೋಲ್ಹಾಪುರ, ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಕನಕಗುರುಗಳು ತಿಂತಿನಿ ಬ್ರಿಡ್ಜ್ ಶ್ರೀಗಳಿಂದ ಈಗ ಅವರ ಸಮ್ಮುಖದಲ್ಲಿ ಸಿಡಿ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದ ಮುಖ್ಯವಾದಂತ ಘಟ್ಟ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ. ಯಾಕೆ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಆಗ್ತಿದೆ ಅಂದ್ರೆ, ವಿಶೇಷವಾಗಿ 1008 ಪೂಜ್ಯ ಶ್ರೀಗಳನ್ನ ಪಾದ ಭಾಗಿಯಾಗುವುದರ ಮೂಲಕ ಈ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದ ಸಂದೇಶ
ಬಹಳ ವಿಶೇಷವಾಗಿ ಈ ನಾಡಿನ ಮೂಲಕ, ಬಸವಣ್ಣನ ನಾಡಿನ ಮೂಲಕ ಕೊಟ್ಟಂತಾಗಿದೆ. ಇದು ನನ್ನ ದೇಶ, ಸಂಸ್ಕೃತಿಯ ಮೂಲ, ಸಂಸ್ಕೃತಿಯಿಂದ ಈ ನಾಡು ಕಟ್ಟಿದಂತಹ ಸಾಧು ಸಂತರ ನಾಡು. ಆ ಸಾಧು ಸಂತರ ಮಾರ್ಗದರ್ಶನ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ನಾಡಿನಲ್ಲಿ ಹಿಂದುಳಿದವರ, ದಲಿತರ, ಬಡವರಿಗೋಸ್ಕರವಾಗಿ ಶ್ರಮಿಸುವಂತ ಏಕೈಕ ನಾಯಕ, ಅದು ಕೆಸರಿನಲ್ಲಿ ಹುಟ್ಟಿದಂತ ಕಮಲ. ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಆಗಿದ್ರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ ಈಶ್ವರಪ್ಪಾಜಿ ಅವರು ಮಾತಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗಿ, ಐತಿಹಾಸಿಕವಾಗಿ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ ಬಂಧುಗಳೇ. ಇನ್ನೂ ನಿಂತಿದ್ದೀರಿ, ಸ್ವಲ್ಪ ಜನ ನಿಂತಿದ್ದೀರಿ. ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಕ್ರಾಂತಿವೀರ ಬ್ರಿಗೇಡು ಇವತ್ತು ಕೇವಲ ಉದ್ಘಾಟನೆ ಮಾತ್ರ ಆಗ್ತಾ ಇರೋದು.